ನಮಸ್ತೆ ವೀಕ್ಷಕರೇ. ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2009 ಮಾಡಲ್ದು ಒಂದು ಮಹೇಂದ್ರ ಸ್ಕಾರ್ಪಿಯೋ ಗಾಡಿ ಸೇಲ್ ಬಂದು ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು ಕಾಣಿಸ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಗಾಡಿ ಏನಾದರೂ ಅಲ್ಲಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಡಿಲೀಟ್ ಮಾಡ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸಿರೋ ನಂಬರು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಹೋಗಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರೋ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್, ಅದು ಮಹೇಂದ್ರ ಸ್ಕಾರ್ಪಿಯೋ. ಓಕೆ. ಎಷ್ಟು ಮಾಡಲಿ ಸರ್ ಅದು? ಸರ್, 2009 ಮಾಡಲು, ಹಾಂ. 6ನೇ ಓನರು. ಓಕೆ. 2030 ಎಫ್ ಸಿ ಇದೆ. ಹಾಂ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ. ಅದು ಯಮಾಕ್ ಇಂಜಿನ್, ಅದು ಪ್ಯಾಕಿಂಗ್ ವರ್ಷನ್ನು. ಹ್ಞೂ. ಅದರಲ್ಲಿ ಹೈಬ್ರಿಡ್ ಬರುತ್ತೆ. ಹ್ಞೂ. ಡೋರ್ ಓಪನ್ ಮಾಡಿದ್ರು ಹೇಳುತ್ತೆ ಗಾಡಿ ಡೀಸೆಲ್ ಖಾಲಿ ಆಗುತ್ತೆ ಸ್ವಲ್ಪದಲ್ಲಿ ಅನ್ನೋಷ್ಟಕ್ಕೂ ಹೇಳುತ್ತೆ ಡೀಸೆಲ್ ಖಾಲಿ ಆಗುತ್ತೆ ಅಂತ ಹೇಳಿ. ಹಾಂ ಹಾಂ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ, ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೂ ಸೀಟ್ ಬೆಲ್ಟ್ ಹಾಕಿ ಅಂತ ಹೇಳುತ್ತೆ. ಆ ಥರ ಪ್ಯಾಕಿಂಗ್ ವರ್ಷನ್ ಅದು. ಹಾಂ ಹಾಂ ಹಾಂ. ಅಂದ ಒಳಗಡೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಒರಿಜಿನಲ್ ಇದೆ ಗಾಡಿ. ಓಕೆ. 4 ಟೈರು 80-90% ಟೈರ್ ಇದೆ. ಹ್ಞೂ. 1,70,000 ಮೀಟ್ರ್ ಓಡಿದೆ. ಹ್ಞೂ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಗಾಡಿನಲ್ಲಿ. ಹ್ಞೂ. ವರ್ಕ್ ಏನಿದೆ ಅಂತ ಹೇಳಿದ್ರೆ ಎ ಸಿ ವರ್ಕ್ ಆಗ್ತಿಲ್ಲ. ಹ್ಞೂ. ಮುಂದೆಗಡೆಗೂ 2 ಡೋರ್ ಪವರ್ ವಿಂಡೋ, ಮೋಟ್ರುಗಳು ಸ್ವಲ್ಪ ವೈರಿಂಗ್ ಮಿಸ್ಟೇಕ್ ಆಗಿದೆ. ಹ್ಞೂ. 2 ಪವರ್ ವಿಂಡೋ ಎದ್ದೇಳ್ತಾ ಇಲ್ಲ. ಹ್ಞೂ ಹ್ಞೂ. ಹ್ಞೂ. ಓಕೆ. ಇನ್ನೇನೆಲ್ಲ ಒರಿಜಿನಲ್ ಪೇಂಟೆಲ್ಲ ಇದೆಯಾ? ಎಲ್ಲ ಒರಿಜಿನಲ್ ಎಲ್ಲ ಇದೆ. ಹ್ಞೂ ಹ್ಞೂ. ಸಣ್ಣ ಪುಟ್ಟ ಬಂಪರ್ ಹಿಂದೆಗಡೆ ಅದು ಇದು ಟಚ್ ಅಪ್ ಆಗಿದೆ, ಹಾಂ. ಪೂರ್ತಿ ಪೈಂಟ್ ಆಗಿಲ್ಲ. ಓಕೆ. ಇದನ್ನು ತೊಗೊಂಡು ಆರಾಮ್ ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ? ಬೇರೆ ಇಂಜಿನ್ ಕೆಲಸ ಆಗಲಿ ಏನಾದರೂ? ಏನೂ ಇಲ್ಲ ಸರ್, ಎಲ್ಲ ಕೆಲಸ ಮಾಡಿಸಿದ್ದೀವಿ. ಕ್ಲಚ್ ಲೋಡಿಂಗ್ ಪ್ಯಾಡ್ ಎಲ್ಲ ಹೊಸದು ಮೊನ್ನೆ ಹಾಕ್ಸಿದ್ದು. ಹ್ಞೂ. ಬ್ರೇಕ್ ಪ್ಯಾಡ್ ಹೊಸದು ಹಾಕ್ಸಿದ್ದೀವಿ. ಓಕೆ. ಇಂಜಿನ್ ಆಯಲ್ಲು ಬದಲಾಯಿಸಿದ್ದೀವಿ. ಹ್ಞೂ. ಹಾಂ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಎಲ್ಲ ಒರಿಜಿನಲ್ ನಮ್ಮ ಕಡೆನೇ ಇದೆ ಸರ್. ಓಕೆ. ಎಲ್ಲಿದೆ ಸರ್ ಗಾಡಿದು? ಸರ್, ಇದು ತುಮಕೂರು ಸಿಟಿನೇ. ಸಿಟಿಗೆ ಬಂದರೆ ಸಿಗುತ್ತಾ? ಸಿಗುತ್ತೆ. ಹ್ಞೂ. ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀವಿ ನಾವು. ಓಕೆ. ಈಗ ಗಾಡಿ ಪ್ರೈಸ್ ಏನು ಹೇಳ್ತಿದ್ದೀರಾ? ಸರ್, ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀವಿ. 320 ವ್ಯಾಪಾರ ಹೇಳ್ತಿದ್ದೀವಿ. ಹಾಂ. ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್. ಓಕೆ. ನಂಬರ್ ಇದೇ ಹಾಕಿಲ್ಲ ಸರ್? ಹೌದು ಸರ್, ಇದೆ ಹಾಕಿ. ಸರಿ ಸರ್, ಓಕೆ.